ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕೆಎಂಎಫ್ ಹಾಲಿನ ದರ ಏರಿಕೆ ಮಾಡುವ ಮುನ್ಸೂಚನೆಯನ್ನ ಖುದ್ದು ಸಿಎಂ ಅವರೇ ನೀಡಿದ್ದಾರೆ. ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ನಂದಿನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಗಡಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮ, ಅಲ್ಲೇನು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತೆ ಶಂಕುಸ್ಥಾಪನೆ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಸ್ತಾವನೆಯನ್ನ, ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸರ್ಕಾರಿ ಆದೇಶ ಯಾವುದು ಹೊರಗೆ ಬಿದ್ದಿಲ್ಲ. ಅವರಲ್ಲಿ ಹೇಳ್ತಾ ಇರೋದೇನಂದ್ರೆ, ಹಾಲಿನ ಬೆಲೆಯನ್ನ ಹೆಚ್ಚಳ ಮಾಡ್ತೀವಿ, ಮತ್ತೆ ಆ ದುಡ್ಡು ರೈತರಿಗೆ ಸಿಗೋ ಹಾಗೆ ಮಾಡ್ತೀವಿ ಅಂತ ಮಾತಾಡಿದ್ದಾರೆ. ಅಲ್ಲಿ ಅವರು ಅದನ್ನ ಇನ್ನು ಬೇರೆ ಬೇರೆ ತರ ರಾಜಕೀಯವಾಗಿನೂ ಟೀಕೆ ಮಾಡಿದ್ದಾರೆ. ಅಲ್ಲಿ ರೈತರ ಬಗ್ಗೆ ಹೇಳ್ಕೊಳ್ತಕ್ಕಂತ, ನಾವು ರೈತರ ಮಕ್ಕಳು ಅಂತ ಹೇಳ್ತಕ್ಕಂತ ಪಕ್ಷಗಳು ಏನ್ ಮಾಡಿದ್ರೆ, ಅವ್ರು ರೈತರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಅಂತೇಳಿ ಜೆಡಿಎಸ್ ಪಕ್ಷವನ್ನ ಟೀಕೆ ಮಾಡಿದ್ದಾರೆ. ಮತ್ತೆ ಮಾಗಡಿನಲ್ಲಿ ಅವ್ರು ಮಾತಾಡ್ತಿರೋದ್ರಿಂದ ಕೆಂಪೇಗೌಡರು ನೆನ್ಪು ಮಾಡ್ಕೊಂಡಿದ್ದಾರೆ. ನಾನ್ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕೆಂಪೇಗೌಡರ ಜಯಂತಿನ ಶುರು ಮಾಡಿದ್ದು, ಇವ್ರ್ಯಾರು ಮಾಡ್ಲಿಲ್ಲ, ನಾನ್ ಶುರು ಮಾಡಿದ್ದು ಅದನ್ನ ಅಂತ ಮಾತಾಡಿದ್ದಾರೆ. ಮಾಗಡಿ ಕೆಂಪೇಗೌಡ ರಾಜಧಾನಿ ಮಾಗಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಮಾತಾಡಿದ್ದಾರೆ. ಅದ್ರ ಜೊತೆ ಬಹಳ ಮುಖ್ಯವಾಗಿ ಹಾಲಿನ ದರವನ್ನ ಹೆಚ್ಚಳ ಮಾಡ್ಬೇಕು ಅಂತ ಚಿಂತನೆ ಮಾಡಿದ್ದೀವಿ. ಹಾಗಾಗಿ ಆ ಹಾಲಿನ ದರ ಹೆಚ್ಚಳ ಏನಿದೆ ಅದು ರೈತರಿಗೆ ಹೋಗುತ್ತೆ. ಎಷ್ಟು ದರ ಹೆಚ್ಚಳ ಮಾಡ್ತೀವೋ ಅದು ರೈತರಿಗೆ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಹಾಲಿನ ದರ ಹೆಚ್ಚಳ ಆದ್ರೆ ಅದರ ಹೊರೆ ಗ್ರಾಹಕರ ಮೇಲೆ ಬೀಳುತ್ತೆ. ಆದ್ರೆ ಅಲ್ಲಿ ಬರ್ತಕ್ಕಂಥ ಲಾಭ ಏನಿದೆ, ಅದು ಹೆಚ್ಚಾಗಿರ್ತಕ್ಕಂಥ ದರ ಏನಿದೆ, ಅದನ್ನ ನಾವು ರೈತರಿಗೆ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಿದ್ರೆ. ಒಂದು ಕಡೆನಲ್ಲಿ ರೈತರಿಗೆ ಸಮಾಧಾನ ಮಾಡುವಂತ, ಇನ್ನೊಂದ್ ಕಡೆ ಗ್ರಾಹಕರ ಮೇಲೆ ಹೊರೆ ಆಗುವಂತ ಒಂದು ಪ್ರಸ್ತಾಪ ಇದು. ಹಾಲಿನ ದರ ಪದೇ ಪದೇ ಹೆಚ್ಚು ಮಾಡ್ತಾ ಇದ್ದಾರೆ. ಈ ಹಿಂದೆ ಎಲ್ಲ ಮಾಡಿದ್ರು, ಹೋದ ವರ್ಷ ಮಾಡಿದ್ರು, ಮತ್ತೆ ಈ ವರ್ಷ ಆರಂಭದಲ್ಲಿ ಮಾಡಿದ್ರು. ಈಗ ಮತ್ತೆ ಹಾಲಿನ ದರ ಹೆಚ್ಚಿನ ಪ್ರಸ್ತಾಪವನ್ನ ಮುಖ್ಯಮಂತ್ರಿ ಮುಂದಿಟ್ಟಿದ್ದಾರೆ. ಬಟ್ ಇದ್ರ ಹಿಂದಿನ ಉದ್ದೇಶ ಏನು, ಹೇಗೆ ಅಂತ ಹೇಳಿ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕಾಗಿದೆ. ಆದ್ರೆ ಇನ್ನು ಸರ್ಕಾರಿ ಆದೇಶ ಹೊರಬಿದ್ದಿಲ್ಲ. ಹಾಲು ಒಕ್ಕೂಟ, ಹಾಲು ಮಹಾಮಂಡಲ ಇದೆಯಲ್ಲ, ಅದರಿಂದಾಗ್ಲಿ ಅಥವಾ ಹೈನುಗಾರಿಕೆ ಸಚಿವಾಲಯದಾಗ್ಲಿ, ಇಲ್ಲಿಂದಲೂ ಇನ್ನು ಸರ್ಕಾರಿ ಆದೇಶ ಹೊರಗೆ ಬಿದ್ದಿಲ್ಲ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಮುಖ್ಯಮಂತ್ರಿ ಪ್ರಸ್ತಾಪ ಮಾತ್ರ ಈಗ ಮಾಡಿದ್ದಾರೆ. ಏನಾಗುತ್ತೆ ಮುಂದೆ, ಯಾವ ಹೆಜ್ಜೆಯನ್ನು ಇರ್ತಾರೆ ನೋಡ್ಬೇಕಾಗಿದೆ ನಂದಿನಿ. ಕಳೆದ 2 ತಿಂಗಳ ಹಿಂದೆ ಅಂದ್ರೆ ಜೂನ್ ನಲ್ಲಿ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈಗ ರೈತರಿಗೆ ನೀಡುವ ನೆಪ ಇಟ್ಕೊಂಡು ಮತ್ತೆ ದರ ಏರಿಕೆ ಮಾಡುವ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಮೇಲೆ ಪ್ರಹಾರ ಮಾಡೋಕೆ ಹೊರಟಿರೋದು ಎಷ್ಟು ಸರಿ? ನಂದಿನಿ, ಖಂಡಿತವಾಗ್ಲೂ ಈಗ ಹಾಲನ್ನ ಯಾರು ಬಳಸ್ತಾ ಇದಾರೆ, ಗ್ರಾಹಕರಿದ್ರೆ ಅವರಿಗೆ 2 ರೂಪಾಯಿ ಹೊರೆನೇ ಆಗುತ್ತೆ. ಒಂದ್ ರೀತಿನಲ್ಲಿ ಗ್ರಾಹಕರು 2 ರೂಪಾಯಿ ಹೆಚ್ಚುವರಿ ಅವ್ರು ಕೊಡ್ಬೇಕಾಗುತ್ತೆ. ಅವ್ರ ತಿಂಗಳು ಬಜೆಟ್ ಅಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ಒಂದು 150ರಿಂದ 200 ರೂಪಾಯಿ ಹೆಚ್ಚುವರಿ ಹಣವನ್ನ ಈ ಹಾಲಿಗಾಗಿ ಅವ್ರು ಖರ್ಚು ಮಾಡಬೇಕಾಗುತ್ತೆ. ಆದ್ರೆ ಬಡ ಮಧ್ಯಮ ವರ್ಗ ಏನಿದೆ, ಬಡ ವರ್ಗ ಏನಿದೆ, ಕೆಳವರ್ಗ ಏನಿದೆ, ಅವರಿಗೆ 200 ರೂಪಾಯಿ 300 ರೂಪಾಯಿ ಅನ್ನೋದು ಸಹ ಬಹಳ ಹೊರೆಯೇ. ಅದು 300 ರೂಪಾಯಿ ಎಷ್ಟು, ಅಷ್ಟೇ 300 ರೂಪಾಯಿ ಅಂತ ಹೇಳುತ್ತಾ ಏನಿಲ್ಲ. ಬಡ ವರ್ಗ, ಬಡ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಅಂತ ಹೇಳ್ತಾರಲ್ಲ ಅವರು, ಮತ್ತೆ ಕೆಳವರ್ಗದವರಿಗೆ ನಿಜವಾಗ್ಲೂ ಹೊರೆನೇ ಇದೆ 300 ರೂಪಾಯಿ. ಆದ್ರೆ ಇಲ್ಲಿ ಸರ್ಕಾರ ಯಾವ ಸರ್ಕಸ್ ಅನ್ನ ಮಾಡ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಈ ಹಿಂದೆ ಕೆಲವೇ ತಿಂಗಳ ಹಿಂದೆ ಹಾಲನ್ನ ದರವನ್ನು ಹೆಚ್ಚಳ ಮಾಡಿತ್ತು. ಸಾಮಾನ್ಯವಾಗಿ ಹಾಲಿನ ಉತ್ಪಾದನೆ ಏನಿದೆ, ಹಾಲಿನ ಫ್ಲೋ ಅಂತ ಹೇಳ್ತೀವಲ್ಲ, ಆ ಫ್ಲೋ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ, ಚಳಿಗಾಲದಲ್ಲೂ ಸಹ ಸ್ವಲ್ಪ ಜಾಸ್ತಿ ಇರುತ್ತೆ. ಅವಾಗ ಡೈರಿಗಳಿಗೆ ಹಾಲು ಹೆಚ್ಚು ಬರ್ತಾ ಇರುತ್ತೆ. ಅಂದ್ರೆ ಪ್ರತಿ ದಿನ ಏನು ಹಾಲು ಕೊಡ್ತಾ ಇತ್ತ ಒಂದು ಹಸು, ಆ ಮಳೆಗಾಲ ಮತ್ತೆ ಚಳಿಗಾಲದ ಸಂದರ್ಭದಲ್ಲಿ ಜಾಸ್ತಿ ಕೊಡೋಕೆ ಶುರು ಮಾಡುತ್ತೆ. ಮತ್ತೆ ಆ ಹಾಲನ್ನ ರೈತರು ಡೈರಿಗೆ ಕೊಡ್ತಾರೆ. ಹಾಲು ಸಂಗ್ರಹ ಇಲ್ಲಿ ಹೆಚ್ಚಾಗುತ್ತೆ, ಮತ್ತೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ, ಹಾಲಿನ ಬೈ ಪ್ರಾಡಕ್ಟ್ಸ್ ಗಳನ್ನ ಹೆಚ್ಚು ಮಾಡ್ಬೇಕಾಗತ್ತೆ. ಸಾಮಾನ್ಯವಾಗಿ ಸರ್ಕಾರಗಳು ಹಾಲಿನ ದರವನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಬೇಸಿಗೆ ಆರಂಭದಲ್ಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಉದಾಹರಣೆಗೆ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಟ್ ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಗೊತ್ತಿಲ್ಲ. ಇನ್ನೊಂದ್ 2 ತಿಂಗಳು ಬಿಟ್ಟು ಆಗ್ಬೋದು, ತಕ್ಷಣ ಏನ್ ಆಗೋದಿಲ್ಲ, ಆಗ್ಬೋದು. ಅವಾಗ ಹಾಲಿನ ಉತ್ಪಾದನೆ ಕಡಿಮೆ ಇರುತ್ತೆ. ಹಾಲಿನ ಉತ್ಪಾದನೆ ಕಡಿಮೆ ಇದ್ದಾಗ ರೈತರು ಹಾಲನ್ನ ಕಡಿಮೆ ಕೊಡ್ತಾ ಇದ್ದಾಗ ಹಾಲಿನ ದರವನ್ನ ಹೆಚ್ಚಳ ಮಾಡತಕ್ಕಂತ ಹಾಲು ಮಹಾಮಂಡಲಗಳು ನಂತರ ಏನ್ ಮಾಡ್ತಾರೆ, ಮಳೆಗಾಲ ಶುರುವಾಗ್ತಿದ್ದಂಗೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಿದ್ದಂಗೆ ಆ 2 ರೂಪಾಯಿನ ಹಲವು ಬಾರಿ ಕಡಿತ ಮಾಡಿದ್ದಾರೆ. ಅಂದ್ರೆ ಏನ್ 2 ರೂಪಾಯಿ ಕೊಡ್ತಾ ಇದ್ರಲ್ಲ ಹೆಚ್ಚುವರಿಯಾಗಿ, ಈಗ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಅನ್ನೋ ನೆಪ ಇಟ್ಕೊಂಡು ರೈತರು ಹೆಚ್ಚು ಹಾಲನ್ನ ಡೈರಿಗೆ ಕೊಡ್ತಾ ಇರೋ ನೆಪ ಇಟ್ಕೊಂಡು ಆ 2 ರೂಪಾಯಿನ ಕಡಿತ ಮಾಡ್ತಾರೆ. ಇದು ಅಂದ್ರೆ ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇರೋದು. ಅಂದ್ರೆ ಅನ್ಅಫಿಷಿಯಲ್ ಆಗಿ ಹೇಳ್ತಾರೆ ಅದನ್ನ, ಬಟ್ ಉತ್ಪಾದನೆ ಜಾಸ್ತಿ ಆದ ಸಂದರ್ಭದಲ್ಲಿ ಹಾಲಿನ ದರ ಕಡಿತ ಮಾಡ್ತಾರೆ. ರೈತರಿಗೆ ಕೊಡ್ತಕ್ಕಂಥ ಮೊತ್ತವನ್ನ ಕಡಿತ ಮಾಡ್ತಾರೆ. ರೈತರಿಗೆ ಕೊಡ್ತಕ್ಕಂಥ ಮೊತ್ತವನ್ನು ಕಡಿತ ಮಾಡಿದಾಗ ಅಷ್ಟು ದುಡ್ಡು ಸರ್ಕಾರಕ್ಕೆ ಉಳಿಯುತ್ತೆ. ಈ ಮೂಲಕ ಹಾಲು ಒಕ್ಕೂಟಗಳು ಮತ್ತೆ ಹಾಲು ಮಹಾಮಂಡಲಗಳು ಒಂದ್ ರೀತಿ ಆರ್ಥಿಕವಾಗಿ ಒಂದ್ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇರೋ
ಬೇಡಿಕೆಯನ್ನ ಮಾಡ್ತೇವೆ, ಸರ್ಕಸ್ ಮಾಡ್ತೇವೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸರ್ಕಾರದ ಮನಸ್ಸಲ್ಲಿ ಈಗ ಏನಿದೆಯೋ ಅದು ಸ್ಪಷ್ಟ ಆಗಿಲ್ಲ. ಬರೀ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಯಾವತ್ತಿಂದ ಇಂಪ್ಲಿಮೆಂಟ್ ಆಗುತ್ತೆ, ಏನಾಗುತ್ತೆ, ಹೇಗಾಗುತ್ತೆ ಅಂತ ಹೇಳಿಲ್ಲ. ಆದ್ರೆ ಇದು ಈಗ ನಂತರ ರೈತರಿಗೆ ಕೊಡ್ತಕ್ಕಂಥ ₹2 ಏನಾದ್ರೂ ಸರ್ಕಾರ ಕಟ್ ಮಾಡ್ತು ಅಂತಂದ್ರೆ ಹಾಲಿನ MRP ಇರುತ್ತಲ್ಲ ಅದೇನು ಕಟ್ ಆಗೋದಿಲ್ಲ. ಅಂದ್ರೆ ಗ್ರಾಹಕರು ಕೊಡ್ತಾ ಇರ್ತಕ್ಕಂಥ ದುಡ್ಡು ಏನಿರುತ್ತೆ ಅದ್ರಲ್ಲೇನು ಕಡಿತ ಆಗೋದಿಲ್ಲ. ಆ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ. ಅಂದ್ರೆ ರೈತರಿಗೆ ಕೊಡೋ ದುಡ್ಡು ಮಾತ್ರ ಕಟ್ ಮಾಡ್ತಾರೆ. ಹಾಗಾಗಿ ಈ ಮೂಲಕ ಒಂದು ರೀತಿ ಬ್ಯಾಲೆನ್ಸ್ ಮಾಡ್ತೇವೆ, ಎಲ್ಲಾ ಸರ್ಕಾರಗಳು ಮಾಡ್ತವೆ, ಎಲ್ಲಾ ಸಂದರ್ಭದಲ್ಲೂ ಇಂಥ ಒಂದು ಸರ್ಕಸ್ ಅನ್ನ ಮಾಡೇ ಮಾಡಿದ್ದಾರೆ. ಆದ್ರೆ ಈಗ ಗ್ರಾಹಕರು ಬಿಸಿಯನ್ನು ಅನುಭವಿಸ್ಬೇಕಾಗಿದೆ. ಗ್ರಾಹಕರಿಗೆ ಹೊರೆ ಆಗುತ್ತೆ. ಮತ್ತೆ ರೈತರಿಗೆ ಈ ಸದ್ಯಕ್ಕೆ ಒಂದು ಖುಷಿ ಇರ್ಬೋದು, ಸಂತೋಷ ಇರ್ಬೋದು. ಹಾಲಿನ ಉತ್ಪಾದನೆ ಕಡಿಮೆ ಇರೋ ಸಂದರ್ಭದಲ್ಲಿ ಹಾಲಿಗೆ ಹೆಚ್ಚು ದರವನ್ನ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಅಂಶ ಇದೆ. ಒಂದ್ ರೀತಿ ಖುಷಿ ಕೊಡ್ಬೋದು. ಆದ್ರೆ ಒಂದು ವಾದನೂ ಇದೆ. ರೈತ ಸಂಘಟನೆಗಳು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಹಾಲಿಗೆ ನೀವು 1 ಲೀಟರ್ ₹50 ಮಾಡಿ ಅಂತ ಅವ್ರದ್ದು ಬೇಡಿಕೆ ಇರೋದು. ಯಾಕಂದ್ರೆ ಅಷ್ಟು ಕೊಟ್ಟರೆ ಮಾತ್ರ ರೈತ ಬದುಕಕ್ ಸಾಧ್ಯ, ಹೈನುಗಾರಿಕೆ ಮಾಡಕ್ ಸಾಧ್ಯ. ಈಗ ಏನೋ ದರ ಏನಿದೆ ಇದು ಅವೈಜ್ಞಾನಿಕ ದರ ಅಂತ ರೈತ ಸಂಘಟನೆಗಳು ವಾದ ಮಾಡ್ತವೆ. ಈಗ ಕೊಡ್ತಾ ಇರ್ತಕ್ಕಂಥ ಅಮೌಂಟ್ ಏನಿದೆ ಇದು ಅವೈಜ್ಞಾನಿಕ ಇದೆ. ₹50 ಬಿಡೋದು, ₹50ಕ್ಕಿಂತ ಜಾಸ್ತಿ ಇರ್ಬೇಕು ಹಾಲಿನ ದರ. ಯಾಕೆ ಕಡಿಮೆ ಇರ್ಬೇಕು ಹಾಲಿನ ದರ? ಅಷ್ಟೆಲ್ಲ ಕಷ್ಟಪಡ್ತಾನೆ ರೈತ, ಹೈನುಗಾರಿಕೆ ಮಾಡ್ತಾನೆ, ಕಷ್ಟಪಡ್ತಾನೆ, ಅವನಿಗೆ ಯಾಕೆ ಜಾಸ್ತಿ ಕೊಡಬಾರ್ದು ಅಂತ ರೈತ ಸಂಘಟನೆಗಳ ವಾದವೂ ಇದ್ರ ನಡುವೆ ಇದೆ. ಇವೆಲ್ಲದ್ರ ನಡುವೆ ಸರ್ಕಸ್ ಮಾಡ್ತಾ ಇದೆ ಸರ್ಕಾರಗಳು. ಈಗ ಮುಖ್ಯಮಂತ್ರಿಗಳು ಈಗ ಹೇಳಿರೋದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೋ ನೋಡಬೇಕಾಗಿದೆ. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.